ನಿಮಗೆ ಪಕ್ಕಾ ಮಾಹಿತಿಯನ್ನು ಕೊಡುವಂತ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿಗಳು ಯಾವ ರೀತಿಯಾಗಿ ಶ್ರಮಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ವೇಣುಗೋಪಾಲ್ ಅವರನ್ನ ಬಿಡ್ಲೇ ಇಲ್ಲ. ಒಟ್ಟಿನಲ್ಲಿ ಮಾಹಿತಿಯನ್ನು ಹೊರತರುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದು ಕಾಣಿಸ್ತಾ ಇದೆ ಸ್ಪಷ್ಟವಾಗಿ. ಬೆಳಿಗ್ಗೆ 10 ಗಂಟೆಗೆ ಎಐಸಿಸಿ ಅಧ್ಯಕ್ಷ ಸುದ್ದಿಗೋಷ್ಠಿ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುದ್ದಿಗೋಷ್ಠಿ. ಕರ್ನಾಟಕ ಸಿಎಂ ಹೆಸರು ಅಧಿಕೃತವಾಗಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದುವರೆಗೂ ಮುಖಾಮುಖಿ ಆಗಿಲ್ಲ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ. ಕಳೆದ ಶಾಸಕಾಂಗ ಸಭೆ ಮುಗಿದ ಬಳಿಕ 14ನೇ ತಾರೀಕು ರಾತ್ರಿ ಆಯ್ತಲ್ಲ ಶಾಸಕಾಂಗ ಸಭೆ, ಅದಾದ್ಮೇಲೆ ಅವತ್ತು ಕೇಕ್ ತಿನ್ಸಿದ್ರಲ್ಲ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ. ಅದಾದ ನಂತರ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ. ದೆಹಲಿಯಲ್ಲೇ ಇದ್ದಾರೆ ಒಟ್ಟಿಗೆ. ಅಂದ್ರೆ ಇಲ್ಲಿ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡ್ತಾರೆ, ಕೆ.ಸಿ. ವೇಣುಗೋಪಾಲ್ ಅವರನ್ನ ಮೀಟ್ ಮಾಡ್ತಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಮೀಟ್ ಮಾಡ್ತಾರೆ, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೂ ಕೂಡ ಮೀಟ್ ಮಾಡ್ತಾರೆ. ಆದ್ರೆ ಸಿಂಗಲ್ ಆಗಿ ಹೋಗಿ ಮೀಟ್ ಮಾಡ್ತಾ ಇರುವಂತದ್ದು, ಇಬ್ರು ಒಟ್ಟಿಗೆ ಹೋಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಮೀಟ್ ಮಾಡಿರುವಂತದನ್ನ ಕೂಡ ನೋಡಿಲ್ಲ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಮೋಸ್ಟ್ ಪ್ರಾಬಲಿ ಅವರಿಬ್ರು ಮುಖಾಮುಖಿ ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವ ಅಂದ್ರೆ ಅವರ ಸಮ್ಮುಖದಲ್ಲಿ ನಡೀತಾ ಇದೆಯಲ್ಲ ಸುದ್ದಿಗೋಷ್ಠಿ, ಆ ಸಂದರ್ಭದಲ್ಲಿ ಮೇ ಬಿ ಕುತ್ಕೊಳ್ಬಹುದು. ಸಿದ್ದರಾಮಯ್ಯನವರು ಇರ್ಬೋದು ಅಥವಾ ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕು ಇಬ್ರು ಒಟ್ಟಿಗೆ ಕಾಣಿಸ್ಕೊಳ್ತಾರ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾರ ಎಐಸಿಸಿ ಅಧ್ಯಕ್ಷರ ಜೊತೆಯಲ್ಲಿ ಕುತ್ಕೊಂಡು ಅಂತ. ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಅವರು ಕಂಡೀಷನ್ಸ್ ಅನ್ನ ಹಾಕಿದ್ದಾರೆ. ಕಂಡೀಷನ್ಸ್ ಅನ್ನ ಹಾಕಿರುವಂತದ್ದನ್ನ ಹೈಕಮಾಂಡ್ ಒಪ್ಕೊಂಡಿರುವಂತ ಹಿನ್ನೆಲೆಯಲ್ಲೇ ಇಲ್ಲಿ ಎಲ್ಲವೂ ಕೂಡ ಸಮಾಧಾನದಿಂದ ಬಗೆಹರಿದಿರುವಂತದ್ದು. ಡಿಸಿಎಂ ಸ್ಥಾನದ ಜೊತೆಗೆ ಪ್ರಬಲ ಖಾತೆಗಳಿಗೆ ಬೇಡಿಕೆ. ಫಸ್ಟ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರು. 5 ವರ್ಷ ನನಗೆ ಕೊಡಬೇಕು ಅಂತ ಹೇಳಿದ್ರು. ಓಕೆ, ಅಧಿಕಾರ ಹಂಚಿಕೆ ಮಾಡ್ತೀರಾ, ನನಗೆ ಫಸ್ಟ್ ಟರ್ಮ್ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಬೇಡಿಕೆ ಇಟ್ಟಿದ್ರು. ಇಲ್ಲ ಫಸ್ಟ್ ಟರ್ಮ್ ಸಿದ್ದರಾಮಯ್ಯನವರಿಗೆ ಅಂತ ಹೇಳ್ತಿದ್ದ ಹಾಗೆ ಸಿಂಗಲ್ ಡಿಸಿಎಂ ಮಾತ್ರ ಇರಬೇಕು, ಇನ್ಯಾವುದೇ ಡಿಸಿಎಂ ಸ್ಥಾನ ಹುದ್ದೆ ಸೃಷ್ಟಿ ಆಗಬಾರ್ದು, ನಾನ್ ಮಾತ್ರ ಡಿಸಿಎಂ ಆಗ್ಬೇಕು. ಅದರ ಜೊತೆಗೆ ನಾನ್ ಕೇಳ್ದಂತ ಖಾತೆಗಳು ನನಗೆ ಕೊಡಬೇಕು ಅಂತಾನು ಕೂಡ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಿಎಂಗೆ ಸರಿ ಸಮಾನನಾದಂತ ಪ್ರೋಟೋಕಾಲ್ ನೀಡಲಿಕ್ಕೂ ಕೂಡ ಒತ್ತಡವನ್ನ ಹಾಕಿದ್ದಾರೆ ಅಂತ. ಯಾವ ರೀತಿಯಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ, ಮುಖ್ಯಮಂತ್ರಿ ಹುದ್ದೆಗೆ, ಮುಖ್ಯಮಂತ್ರಿ ಆದಂತವರಿಗೆ ಪ್ರೋಟೋಕಾಲ್ ಇರುತ್ತೆ, ಅದೆಲ್ಲವೂ ಕೂಡ ನಂಗೂ ಇರಬೇಕು ಅನ್ನುವಂತ ಒತ್ತಡವನ್ನ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನನಗೆ 2 ಪ್ರಬಲ ಖಾತೆಗಳಂತೂ ಬೇಕೇ ಬೇಕು ಅನ್ನುವಂತ ಕಂಡೀಷನ್ ಡಿ ಕೆ ಶಿವಕುಮಾರ್ ಅವರದ್ದು. ನನ್ನ ಬೆಂಬಲಿಗರಿಗೆ 8 ಖಾತೆಗಳನ್ನ, ಪ್ರಬಲ ಖಾತೆಗಳನ್ನು ನೀಡಬೇಕು ಅನ್ನುವಂತ ಕಂಡೀಷನ್ ಕೂಡ ಹಾಕಿದ್ರು ಡಿ ಕೆ ಶಿವಕುಮಾರ್ ಅವರು. ಯಾವುದೇ ನಿರ್ಧಾರಕ್ಕೂ ಮುನ್ನ ನನ್ನ ಅಭಿಪ್ರಾಯ ಕೇಳಬೇಕು, ಯಾವುದೇ ನಿರ್ಧಾರ ಕೈಗೊಳ್ಳಬೇಕಾದ್ರೂ, ಮಹತ್ವದ ನಿರ್ಧಾರವನ್ನ ಮಾಡಬೇಕಾದ್ರೂ ಕೂಡ ನನ್ನ ಒಂದು ಸಲಹೆಯನ್ನ ಪಡ್ಕೊಳ್ಬೇಕು, ನನ್ನನ್ನ ಕನ್ಸಿಡರ್ ಮಾಡಬೇಕು ಆ ಟೈಮ್ನಲ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಅದಕ್ಕೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಒಪ್ಕೊಂಡಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾರೆ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಡಿ ಕೆ ಶಿವಕುಮಾರ್ ಅವರು ಈಸಿಯಾಗಿ ಸಮಾಧಾನ ಆಗುವಂತವರಲ್ಲ. ಪಟ್ಟನ್ನ ಹಿಡಿದು ಕೂತಿದ್ರು 5 ವರ್ಷ ಸಿಎಂ ಬೇಕೇ ಬೇಕು ಅಂತ. ಸೊ ಅದು ಕೊಡದಿರುವಂತ ಹಿನ್ನೆಲೆಯಲ್ಲಿ, ಅಧಿಕಾರ ಹಂಚಿಕೆ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಆ ಬೇಡಿಕೆಗಳು ಏನು ಅನ್ನುವಂಥದ್ದನ್ನ ಕೂಡ ನಾವು ತೋರಿಸ್ತಾ ಇದ್ವಿ. ಹೈಕಮಾಂಡ್ ಇದಕ್ಕೆ ಯಾವ ರೀತಿಯ ಒಪ್ಪಿಗೆಯನ್ನ ಕೊಟ್ಟಿದೆ? ಪೃಥ್ವಿರಾಜ್ ಜಾರಕಿಹೊಳಿ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಗಿಪಟ್ಟನ್ನು ಹಿಡಿದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ತಡರಾತ್ರಿ ನಡೆದಂತ ಹೈಕಮಾಂಡ್ ನಾಯಕರ ಸಭೆಯಲ್ಲಿ ಮನವೊಲಿಕೆ ಆಗಿರ್ತಕ್ಕಂಥದ್ದು. ಅದು ಡಿಸಿಎಂ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಡುವಂತ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಉಪಮುಖ್ಯಮಂತ್ರಿ ಹುದ್ದೆಗೆ ಏನು ಸೀಮಿತವಾಗಿ ಮನವೊಲಿಕೆ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮನವೊಲಿಕೆಗೂ ಮುನ್ನ ತಮ್ಮನ್ನ ಮನವೊಲಿಸೋದಕ್ಕೆ ಆಗಮಿಸಿರ್ತಕ್ಕಂಥ ಅಂದ್ರೆ ಮನವೊಲಿಸಲು ಮುಂದಾಗಿದ್ದಂತ ಕೆ.ಸಿ. ವೇಣುಗೋಪಾಲ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹೈಕಮಾಂಡ್ ನಾಯಕರ ಮುಂದೆ ಕೆಲವೊಂದು ಷರತ್ತುಗಳನ್ನ ಹಾಕಿದ್ದಾರೆ ಅನ್ನುವಂತ ಒಂದು ಮಾಹಿತಿ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಅದರಂತೆ ಆ ಒಂದು ಬೇಡಿಕೆಗಳನ್ನ ನೋಡೋದಾದ್ರೆ ನೋಡಿ, ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರೇ ನೀವು ಯಾವಾಗ ಯಾರು ಸಿಎಂ ಅಭ್ಯರ್ಥಿ ಅಂತ ಏನು ಘೋಷಣೆ ಮಾಡ್ತಿರಲ್ಲ ಆ ಸಂದರ್ಭದಲ್ಲೇ ಅಧಿಕಾರ ಹಂಚಿಕೆ ಕುರಿತಂತೆ ಒಂದು ಸ್ಪಷ್ಟೀಕರಣವನ್ನ ಕೊಡಬೇಕು. ಅಂದ್ರೆ ಎಷ್ಟೆಷ್ಟು ವರ್ಷ ಸಿದ್ದರಾಮಯ್ಯನವ್ರಿಗೆ, ಎಷ್ಟೆಷ್ಟು ವರ್ಷ ನನಗೆ, ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಎಷ್ಟು ವರ್ಷ ಸಿಎಂ ಹುದ್ದೆ, ಮತ್ತೊಂದು ಕಡೆಗೆ ನನ್ಗೆ ಎಷ್ಟು ವರ್ಷ ಸಿಎಂ ಹುದ್ದೆ. ಒಂದ್ ವೇಳೆ ಸಿಎಂ ಹುದ್ದೆ ಕೊಡದೇ ಇದ್ರು ಕೂಡ ಯಾವ ಅಂದ್ರೆ ಯಾರು ಸಂಪೂರ್ಣವಾಗಿ
ಮುಖ್ಯಮಂತ್ರಿ ಹುದ್ದೆಯನ್ನು ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅದನ್ನು ಕೂಡ ಒಂದು ಸ್ಪಷ್ಟಪಡಿಸಿ. ಮತ್ತೊಂದು ಕಡೆಯಾಗಿ ನೋಡಿ, DCM ಹುದ್ದೆಗೆ ಮಾನ್ಯತೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆಯೇ ಸಿದ್ದರಾಮಯ್ಯನವರು ಬಿಜೆಪಿ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ನಾನು ಉಪಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಳ್ತಾ ಇದ್ದೀನಿ, ಹೀಗಾಗಿ ಸಿಎಂಗೆ ಸರಿಸಮನಾದಂತ ಒಂದು ಪ್ರೋಟೋಕಾಲ್ ಅನ್ನ ನನಗೆ ಕೊಡಬೇಕಾಗುತ್ತೆ. ಮತ್ತೊಂದು ಕಡೆಯಾಗಿ ನಾನು ಕೇಳುವಂತ 2 ಪ್ರಬಲ ಖಾತೆಗಳನ್ನ ಕೊಡಬೇಕು ನೀವು. ಯಾಕಂತ ಹೇಳಿದ್ರೆ ಕೇವಲ ಒಂದು ಖಾತೆಯನ್ನ ಕೊಟ್ಟು ಸುಮ್ಮನಿರ್ಸೋದು ಬೇಡ, ನನಗೆ DCM ಹುದ್ದೆ ಜೊತೆಗೆ 2 ಪ್ರಬಲವಾದಂತ ಒಂದು ಖಾತೆಗಳನ್ನ ಕೊಡಬೇಕು. ಮತ್ತೊಂದು ಕಡೆಯಾಗಿ ನನ್ನ ಬೆಂಬಲಿಗರಿಗೆ 8 ಮಂದಿ ಖಾತೆಗಳನ್ನ ಕೊಡಬೇಕು. ಅಂದ್ರೆ 8 ಮಂದಿ ಶಾಸಕರುಗಳಿಗೆ 8 ಮಂದಿ ಖಾತೆಗಳನ್ನ, ಪ್ರಬಲವಾದಂತ ಒಂದು ಖಾತೆಗಳನ್ನ, ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನಗಳನ್ನ ಕೊಡಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಯಾಗಿ ಯಾವುದೇ ಕಾರ್ಯಕ್ರಮ ಘೋಷಣೆ ಆಗುವ ಮುನ್ನವೂ ಕೂಡ ನಮ್ಮ ಜೊತೆ ಚರ್ಚೆಯನ್ನ ಮಾಡಬೇಕು, ನಮ್ಮನ್ನು ಕೂಡ ಪರಿಗಣಿಸಬೇಕು. ಮತ್ತೊಂದು ಕಡೆಯಾಗಿ ಯಾವ ಕಾರ್ಯಕ್ರಮ ಕೊಟ್ಟರೂ ಕೂಡ ಅದು ವ್ಯಕ್ತಿಗೆ ಸಲ್ಲುವಂತ ಒಂದು ಕ್ರೆಡಿಟ್ ವ್ಯಕ್ತಿಗೆ ಸಲ್ಲಬಾರದು, ಇಡೀ ಪಕ್ಷಕ್ಕೆ ಸಲ್ಲುವಂತ ನಿಟ್ಟಿನಲ್ಲಿ ಒಂದು ಜಾಗೃತೆಯನ್ನ ವಹಿಸಬೇಕು. ಈ ನಿಟ್ಟಿನಲ್ಲಿ ಹಲವಾರು ಷರತ್ತುಗಳನ್ನ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ಬರು ಉಭಯ ನಾಯಕರನ್ನ ಬ್ರೇಕ್ಫಾಸ್ಟ್ಗೆ ಆಹ್ವಾನ ಮಾಡಲಾಗಿದೆ. ಆ ಒಂದು ಉಪಹಾರ ಕೂಟದಲ್ಲಿ ಕೆಲವೊಂದಷ್ಟು ಚರ್ಚೆ ಆಗ್ತವೆ. ಕೇವಲ ಉಪಹಾರ ಕೂಟ ಅಂದ್ರೆ ತಿಂಡಿ ತಿಂದು ಬರಲ್ಲ, ಆ ತಿಂಡಿ ತಿನ್ನುವಂತ ಸಮಯದಲ್ಲಿ ಒಂದಷ್ಟು ಚರ್ಚೆಗಳಾಗ್ತವೆ. ಆ ಚರ್ಚೆ ಸಮಯದಲ್ಲಿ ಈ ಎಲ್ಲಾ ಬೇಡಿಕೆಗಳನ್ನು ಕೂಡ ಮತ್ತೊಮ್ಮೆ DK ಶಿವಕುಮಾರ್ ಅವರು ಕೇಳಿದ್ದಾರೆ. ಓಕೆ, DCM ಆದಂತ ಸಂದರ್ಭದಲ್ಲಿ ಸರಿಸಮಾನವಾದಂತ ಎಲ್ಲಾ ಅವಕಾಶಗಳು ನನಗೂ ಕೂಡ ಇರಬೇಕು, ಆಪ್ಷನ್ಸ್ಗಳು ನನಗೂ ಇರಬೇಕು. ಹೌದು, ಈಗ ತಮ್ಮ ಕಡೆಯವರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು, ಅವರಿಗೆ ಪ್ರಮುಖ ಖಾತೆಗಳು ಅಂತ ಕೇಳ್ತಾ ಇದಾರಲ್ಲ, ಆ ಪ್ರಮುಖ ಖಾತೆಗಳು ಅಂತ ಯಾವ್ದಾದ್ರು ಗೊತ್ತಿದೆಯಾ? ಅದರ ಜೊತೆಗೆ ಇವರ ಕಡೆಯವರು ಅಂದ್ರೆ ಇವರು ಬೆಂಬಲಿಗರು ಅಂತ ಯಾರನ್ನ ಪ್ರಮುಖವಾಗಿ ಇವರು ಮುಂದಿಟ್ಬಿಟ್ಟು ಇವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ? ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಕೆಲವೊಂದಷ್ಟೇ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥದ್ದು ಪೃಥ್ವಿರಾಜ್ ಅರಣ್ಯ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ಸಿಎಂ ಹುದ್ದೆಯನ್ನ ಪಡ್ಕೊಳ್ಳೋದ್ರ ಮುಖಾಂತರ ಮೇಲ್ಗೈ ಸಾಧಿಸಿದ್ರು ಕೂಡ, ಬಟ್ ಆಡಳಿತಾತ್ಮಕವಾಗಿ ನಾನು ಮೇಲ್ಗೈನ ಸಾಧಿಸಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರ ಲೆಕ್ಕಾಚಾರ. ಸೊ ಹೀಗಾಗಿ ತಾವು DCM ಹುದ್ದೆ ಜೊತೆಗೆ ಅಂದ್ರೆ ಸಿಎಂಗೆ ಸರಿಸಮನಾದ ಪ್ರೋಟೋಕಾಲ್ ಅನ್ನ ಪಡೆಯುವುದರ ಜೊತೆಗೆ 8 ಮಂದಿ ಪ್ರಬಲ ಖಾತೆಗಳನ್ನ ತಮ್ಮ ಬೆಂಬಲಿಗ ಶಾಸಕರಿಗೆ ಕೊಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಿಟ್ಟಿರ್ತಕ್ಕಂಥದ್ದು. ಅದರಂತೆ ಬಹಳ ಮುಖ್ಯವಾಗಿ ನೋಡೋದಾದ್ರೆ ತುಮಕೂರಿನಲ್ಲಿ ಗುಬ್ಬಿ ಇತ್ತೀಚೆಗೆ JDS ನಿಂದ ಕಾಂಗ್ರೆಸ್ಗೆ ಬಂದಿರತಕ್ಕಂತ ಗುಬ್ಬಿ ಶಾಸಕ SR ಶ್ರೀನಿವಾಸ ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ಮಧು ಬಂಗಾರಪ್ಪ, ಮತ್ತೊಂದು ಕಡೆಯಾಗಿ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಬರುವಂತ ತಮ್ಮ ಬೆಂಬಲಿಗರಿಗೆ ಅಂದ್ರೆ ಒಂದಷ್ಟು ಮಂದಿಗೆ ಕೊಡ್ಲೇಬೇಕು ಅನ್ನುವಂಥದ್ದು. ಅದರಲ್ಲೂ ಕೂಡ MLC ಆಗಿರ್ತಕ್ಕಂಥ ರವಿ ಅಥವಾ ದಿನೇಶ್ ಗುಳಿಗೌಡರಿಗೆ ಈ ಒಂದು ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ. ಮತ್ತೊಂದು ಕಡೆಯಾಗಿ ಉತ್ತರ ಕರ್ನಾಟಕ ಅಂದ್ರೆ ಬಳ್ಳಾರಿ ಭಾಗದಲ್ಲೂ ಕೂಡ ಸಂತೋಷ್ ಲಾಡ್ ಅವರ ಬದಲಿಗೆ ಬೇರೆ ಯಾರನ್ನಾದ್ರೂ ಕೂಡ ಎನ್ನುವಂತ ನಿಟ್ಟಲ್ಲಿ ಅಂದ್ರೆ NY ಗೋಪಾಲ್ ಕೃಷ್ಣ ಅಥವಾ ಬೇರೆ ಯಾರಾದ್ರೂ ತಮ್ಮ ನೇತೃತ್ವದಲ್ಲಿ ಸೇರ್ಪಡೆ ಆಗಿದ್ದಾರಲ್ಲ ಅವ್ರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು. ಈ ನಿಟ್ಟಲ್ಲಿ ಕೆಲವೊಂದು ತಮ್ಮ ಜೊತೆ ಯಾರ್ಯಾರಿಗೆ ಕೊಡಿಸ್ತಾರೆ ಅಂತ. ಈಗ DCM ಆಗುವಂತ ಹಿನ್ನೆಲೆಯಲ್ಲಿ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರನ್ನ ಮುಂದುವರಿಸಲಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಇದೇ ಜೋಡೆತ್ತು ಕಂಟಿನ್ಯೂ ಆದಂತ ಸಂದರ್ಭದಲ್ಲಿ ಲಾಭ ಜಾಸ್ತಿ ಇದೆ, ಫಲ ತುಂಬಾ ದೊಡ್ಡ ಮಟ್ಟದಲ್ಲೇ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಕಾಂಗ್ರೆಸ್ಗೆ ಇರುವಂತದ್ದು. KPCC ಅಧ್ಯಕ್ಷರಾಗಿ ಮುಂದುವರಿತಾರ DK ಶಿವಕುಮಾರ್? ಖಂಡಿತವಾಗಿಯೂ ಪೃಥ್ವಿರಾಜ್ ಅರಣ್ಯ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿಯೇ ಈ ಎಲ್ಲಾ ಮಾನದಂಡಗಳನ್ನ ಅನುಸರಿಸಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಬಾರಿಯ ಕರ್ನಾಟಕದ ಗೆಲುವಿದೆಯಲ್ಲ ಅದೊಂದು ರೀತಿ ದೊಡ್ಡ ಮಟ್ಟದ ಬೂಸ್ಟ್. ಯಾಕಂತ ಹೇಳಿದ್ರೆ ಕರ್ನಾಟಕದ ಗೆಲುವು ಇಡೀ ದೇಶಕ್ಕೆ ಒಂದ್ ರೀತಿ ಪರಿಣಾಮ ಬೀರಿರ್ತಕ್ಕಂಥದ್ದು, ಇಡೀ ಬಿಜೆಪಿಗೆ ಒಂದ್ ರೀತಿ ತಲ್ಲಣ ಮೂಡಿಸಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಲೋಕಸಭಾ ಚುನಾವಣೆಯನ್ನ ಗುರಿಯಾಗಿಟ್ಟುಕೊಂಡು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿಯಾದಂತ ಅಂದ್ರೆ ರಾಜ್ಯ ನಾಯಕರ ಬೇಡಿಕೆಗೆ ಎಲ್ಲದಕ್ಕೂ ಕೂಡ ಸಮ್ಮತಿಯನ್ನ ಸೂಚಿಸ್ತಾ ಇದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ವೇಳೆ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಿದ್ದೇ ಆಗಿದ್ದಲ್ಲಿ, ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಈಗಾಗಲೇ ಸಿಎಂ ಹುದ್ದೆಗೆ ಸಾಕಷ್ಟು ಲಾಬಿಯನ್ನ ಮಾಡಿದ್ರು. KPCC ಅಧ್ಯಕ್ಷರೇ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಿಎಂ ಆಗುವಂತದ್ದು ಒಂದು ವಾಡಿಕೆ ಸಂಪ್ರದಾಯ. ಆ ವಾಡಿಕೆ ಸಂಪ್ರದಾಯವನ್ನ ಬ್ರೇಕ್ ಮಾಡಿ ಕೂಡ ಇದೀಗ ಸಿದ್ದರಾಮಯ್ಯನವರಿಗೆ ಸಿಎಂ ಹುದ್ದೆಯನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ KPCC ಅಧ್ಯಕ್ಷ ಸ್ಥಾನವನ್ನು ಕೂಡ DK ಶಿವಕುಮಾರ್ ಇಂದ ಕಸ್ಕೊಂಡ್ರೆ ಅಥವಾ ಕಿತ್ತಾಕಿದ್ರೆ ಅದು ಒಂದು ಸಮುದಾಯದ ಆಕ್ರೋಶಕ್ಕೆ ಗುರಿ ಆಗ್ಬೋದು, ಅಂದ್ರೆ ಒಕ್ಕಲಿಗ ಸಮುದಾಯದ ಆಕ್ರೋಶಕ್ಕೆ ಗುರಿ ಆಗ್ಬೋದು. ಇದು ಎಲ್ಲೋ ಒಂದ್ ಕಡೆಯಾಗಿ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಈ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆಯನ್ನ ಮಾಡೋದಕ್ಕೆ ಹೈಕಮಾಂಡ್ ಚಿಂತನೆಯನ್ನ ನಡೆಸಿಲ್ಲ. ಈ ಬಗ್ಗೆಯೂ ಕೂಡ ಸಾಕಷ್ಟು ಆಂತರಿಕವಾಗಿ ಚರ್ಚೆ ಮಾಡ್ಕೊಂಡಿರ್ಬೋದು. ಬಟ್ ಆದ್ರೆ ಯಾವುದೇ ರೀತಿಯಾದಂತ ಒಂದು ನಿಲುವನ್ನ ತಾಳೋದಕ್ಕೆ ಹೈಕಮಾಂಡ್ ಮುಂದಾಗಲ್ಲ. ಸೊ ಇದು
ಸ್ಪಷ್ಟವಾಗಿ ನೋಡೋಣ ಗೊತ್ತಾಗುತ್ತೆ. ಏನೇನ್ ಆಗುತ್ತೆ ಲೋಕಸಭಾ ಡೆವಲಪ್ಮೆಂಟ್ಸ್ ಗಳು ಅನ್ನುವಂಥದ್ದನ್ನು ಮೋಸ್ಟ್ ಪ್ರಾಬಲಿ ಎಐಸಿಸಿ ಅಧ್ಯಕ್ಷರ ಸುದ್ದಿಗೋಷ್ಠಿಯಲ್ಲಿ ಇದೆಲ್ಲವೂ ಕೂಡ ಬಯಲಾಗುವಂತ ಚಾನ್ಸಸ್ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಈ ಸುದ್ದಿಗೋಷ್ಠಿಯ ಸಂದರ್ಭದಲ್ಲೇ ಮಾತನಾಡ್ತಾರಾ, ಮುಖಾಮುಖಿ ಆಗ್ತಾರಾ ಅನ್ನುವಂತ ಕುತೂಹಲ ಕೂಡ ಇರುವಂತದ್ದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುಂಚೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇಂದು ಸಂಜೆ 7 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇರುವಂತದ್ದು. 7 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ ಕೆ ಶಿವಕುಮಾರ್ ಅವರು ಈ ಸಭೆಯನ್ನ ಕರೆದಿದ್ದಾರೆ. ಶಾಸಕರು, ಎಂಎಲ್ಸಿಗಳು, ಸಂಸದರು ಹಾಜರಿರಲಿಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಸಂಜೆನೆ ಮುಖ್ಯಮಂತ್ರಿ ಆಯ್ಕೆ ಘೋಷಣೆ ಆಗುವಂತ ಚಾನ್ಸಸ್ ಇರುವಂತದ್ದು. ಇವತ್ ಸಂಜೆ ಘೋಷಣೆ ಮಾಡ್ತಾರಾ ಅಥವಾ 10 ಗಂಟೆಗೆ ನಡೆಯುವಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಆಗುತ್ತಾ? ಇದೊಂದು ಕುತೂಹಲ ಇದೆ. ಬೆಂಗಳೂರಿನ ಕ್ವಿನ್ಸ್ ರಸ್ತೆಯ ಇಂದಿರಾ ಭವನದಲ್ಲಿ ಸಿಎಲ್ಪಿ ಸಭೆಯನ್ನ ಕರೆಯಲಾಗಿದೆ. ಸಿಎಲ್ಪಿ ಸಭೆ ನೂತನ ಶಾಸಕರು ಆಯ್ಕೆಯಾದಂತಹ ಸಂದರ್ಭದಲ್ಲಿ 14ನೇ ತಾರೀಕು ಸಂಜೆ ಸಭೆಯನ್ನ ಕರೆಯಲಾಗಿತ್ತು. ಖಾಸಗಿ ಹೋಟೆಲ್ನಲ್ಲಿ ಕರೆಯಲಾಗಿತ್ತು. ಈಗ ಕ್ವಿನ್ಸ್ ರಸ್ತೆಯಲ್ಲಿರುವಂತ ಕೆಪಿಸಿಸಿ ಭವನದಲ್ಲೇ ಈ ಒಂದು ಸಭೆಯನ್ನ ಕರೆಯಲಾಗಿದೆ. ಈ ಸಭೆ ಕೆಪಿಸಿಸಿ ಅಧ್ಯಕ್ಷರು ಕರೆದಿರುವಂತದ್ದು ಈ ಸಿಎಲ್ಪಿ ಸಭೆಯನ್ನ. ಈ ಸಭೆಯ ಸಂದರ್ಭದಲ್ಲಿ 135 ಜನ ಕಾಂಗ್ರೆಸ್ನ ಶಾಸಕರು ಹಾಜರಿರಬೇಕು. ಅದರ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರು ಕೂಡ ಹಾಜರಿರಬೇಕು, ಮತ್ತೆ ಸಂಸದರು ಮತ್ತೆ ರಾಜ್ಯಸಭಾ ಸದಸ್ಯರು ಹಾಜರಿರಬೇಕು ಅನ್ನುವಂತ ಒಂದು ಸೂಚನೆ ಹೋಗಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸಭೆಗೆ ಬರುವಂತೆ ಶಾಸಕರುಗಳಿಗೆ, ಎಂಎಲ್ಸಿಗಳಿಗೆ, ಎಂಪಿಗಳಿಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ, ಪತ್ರವನ್ನ ಬರೆದಿದ್ದಾರೆ. ಸಂಜೆ ನಡೆಯುತ್ತೆ ಈ ಸಭೆ. ಮೇ 20ರಂದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. 20ನೇ ತಾರೀಕು, ಇವತ್ತು 18ನೇ ತಾರೀಕು, ನಾಳೆ 19, ನಾಡಿದ್ದು 20ನೇ ತಾರೀಕು. ಅಂದ್ರೆ ಶನಿವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ಅದು ಕಂಠೀರವ ಸ್ಟೇಡಿಯಂನಲ್ಲಿ ಪದಗ್ರಹಣ ಸಮಾರಂಭ ಇರುವಂತದ್ದು. ಮೇ 20ರಂದು ಮಧ್ಯಾಹ್ನ 12:30ಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನ ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ಕುತೂಹಲ ಏನಪ್ಪಾ ಅಂದ್ರೆ ಸಿಎಂ, ಡಿಸಿಎಂ ಇವರಿಬ್ಬರೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರಾ ಅಥವಾ ಇವರ ಜೊತೆಯಲ್ಲಿ ಸುಮಾರು 18ರಿಂದ 20 ಜನ ಶಾಸಕರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಸಚಿವರಾಗಿಯೂ ಕೂಡ 20 ಜನ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಹೈಕಮಾಂಡ್ ಇಬ್ಬರೇ ಬೇಡ, ಯಾಕಂದ್ರೆ ಸ್ಪಷ್ಟ ಬಹುಮತ ಇದೆ. ಆಲ್ರೆಡಿ ನೀವು ಒಬ್ರು ಸಿಎಂ ಮತ್ತೊಬ್ರು ಡಿಸಿಎಂ ಅನ್ನುವಂಥದ್ದು ಕೂಡ ಸೆಲೆಕ್ಟ್ ಆಗಿರುವಂಥದ್ದು, ಅದ್ದೂರಿಯಾದಂತ ಕಾರ್ಯಕ್ರಮ. ಸೊ ಹೀಗಾಗಿ 20 ಜನರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ಹೋಗಿದೆ ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟಕ್ಕೆ ಯಾರ್ಯಾರನ್ನೆಲ್ಲ ಸೇರಿಸ್ಕೊಳ್ಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಇವತ್ತೇ ದೆಹಲಿಯಲ್ಲಿ ಚರ್ಚೆ ಆಗಲಿದೆ. ಮ್ಯಾಕ್ಸಿಮಮ್ ಸಚಿವ ಸಂಪುಟಕ್ಕೆ 34 ಜನರನ್ನ ಸೇರಿಸ್ಕೊಳ್ಬಹುದು. ಡಿಸಿಎಂ ಆಯ್ಕೆ ಆದ್ರೆ 33 ಜನರನ್ನ ಸೇರಿಸ್ಕೊಳ್ಬಹುದು. ಸೊ ಹೀಗಾಗಿ 33 ಜನರು ಯಾರು ಅನ್ನುವಂತ ಕುತೂಹಲ ಇದೆ. ಇಲ್ಲಿ ಸಾಕಷ್ಟು ರೀತಿಯಾದಂತ ಲೆಕ್ಕಾಚಾರ ಇರುವಂತದ್ದು. ಒಂದು ಪ್ರದೇಶವಾರು, ಜಿಲ್ಲಾವಾರು, ಜಾತಿವಾರು, ಈ ರೀತಿಯಾದಂತಹ ಒಂದು ಆಧಾರದ ಮೇಲೆ ಡಿವೈಡ್ ಮಾಡಲಾಗುತ್ತೆ ಸಚಿವ ಸಂಪುಟವನ್ನ, ಸಚಿವ ಸ್ಥಾನವನ್ನ ಯಾರ್ಯಾರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಸೊ ಹೀಗಾಗಿ ಈ ಬಾರಿ ಮೊದಲ ಸಂಪುಟದಲ್ಲಿ ಯಾರಿಗೆಲ್ಲ ಚಾನ್ಸ್ ಹೊಡೆಯುತ್ತೆ, ಲಕ್ ಇದೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಒಂದು ಬಣ ರಾಜಕೀಯ ಅಂತೂ ದೊಡ್ಡ ಮಟ್ಟದಲ್ಲೇ ನಡೆಯುವಂಥದ್ದು. ಒಂದು ಸಿದ್ದರಾಮಯ್ಯನವರ ಬಣ ಇದೆ, ಡಿ ಕೆ ಶಿವಕುಮಾರ್ ಅವರ ಬಣ ಇದೆ, ಅದೇ ರೀತಿಯಾಗಿ ಹಿರಿಯ ನಾಯಕರು ಕೆಲವರ ಬಣ ಕೂಡ ಇರುವಂತದ್ದು. ಇದರ ಜೊತೆಗೆ ಹೈಕಮಾಂಡ್ ನ್ಯೂಟ್ರಲ್ ಆಗಿರುವಂತ ಸಾಕಷ್ಟು ಜನ ಶಾಸಕರಿದ್ದಾರೆ. ಸುಮಾರು 40ರಿಂದ 50 ಜನ ಶಾಸಕರು ಎಐಸಿಸಿ ಅಧ್ಯಕ್ಷರು ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಆ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ರು. ಒನ್ ಲೈನ್ ರೆಸಲ್ಯೂಷನ್ ಇದೆಯಲ್ಲ, ಅದು 135 ಜನನು ಒಪ್ಕೊಂಡಿದ್ದು ಓಕೆ. ಆದ್ರೆ ಇನ್ಸೈಡ್ ಆಗಿ ನೋಡೋದಾದ್ರೆ ಕೆಲವು ಶಾಸಕರು ಸಿದ್ದರಾಮಯ್ಯನವರ ಪರವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು, ಇನ್ನು ಕೆಲವು ಶಾಸಕರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇನ್ನೂ ಸಾಕಷ್ಟು ಜನ ಶಾಸಕರು, ಸುಮಾರು 30ರಿಂದ 40 ಜನ ಶಾಸಕರು ಯಾವ ರೀತಿಯಾಗಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಅದಕ್ಕೆ ಬದ್ಧ ಅಂತ ಹೇಳಿದ್ರು. ಯಾರ ಪರವಾಗಿನೂ ಕೂಡ ಹೇಳಿರಲಿಲ್ಲ. ಸೊ ಹೀಗಾಗಿ ಆ ಶಾಸಕರ ಬೆಂಬಲಕ್ಕೆ ಹೈಕಮಾಂಡ್ ನಿಂತ್ಕೊಳ್ಬೇಕಾಗಿದೆ. ಹೈಕಮಾಂಡ್ ಕಡೆಯಿಂದಲೂ ಕೂಡ ಯಾರಿಗೆಲ್ಲ ಸಚಿವ ಸ್ಥಾನವನ್ನ ಕೊಡಿಸಲಾಗುತ್ತೆ ಕಾದ್ ನೋಡ್ಬೇಕಾಗಿದೆ.
ಮೇ 20ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಶಕ್ತಿ ಪ್ರದರ್ಶನ ಇದೆ. ಪ್ರಮಾಣ ವಚನಕ್ಕೆ ಹೊರ ರಾಜ್ಯಗಳ ಸಿಎಂಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ಸಹಜ ಇದು. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಆ ಪಕ್ಷದ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆಸಲಾಗುತ್ತೆ. ಈ ಬಾರಿ ಕಾಂಗ್ರೆಸ್ನಲ್ಲೂ ಕೂಡ ಅಷ್ಟೇ. ಕಾಂಗ್ರೆಸ್ನಿಂದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಏನಿದೆ, ಈ ಸಂದರ್ಭದಲ್ಲಿ ಬೇರೆ ರಾಜ್ಯದಲ್ಲಿ ಇರುವಂತ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಇರೋದೇ 3 ಕಡೆ. ಒಂದು ಛತ್ತೀಸ್ಗಢ, ಇನ್ನೊಂದು ಹಿಮಾಚಲ ಪ್ರದೇಶ, ಇನ್ನೊಂದು ರಾಜಸ್ಥಾನ. ಇಲ್ಲಿ 3 ಕಡೆ ಪೂರ್ಣ ಬಹುಮತದ ಕಾಂಗ್ರೆಸ್ ಸರ್ಕಾರ ಇದೆ. ಅಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿದ್ದಾರೆ. ಇನ್ನು ಕೊಯಿಲೇಷನ್ ಗವರ್ಮೆಂಟ್ ಸಪರೇಟ್ ಇದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಇದೆಯಲ್ಲ, ತಮಿಳ್ನಾಡಿನಲ್ಲಿ ಡಿಎಂಕೆ ಜೊತೆಗೆ ಕಾಂಗ್ರೆಸ್ ಬೆಂಬಲದ ಸರ್ಕಾರ ಇರುವಂತದ್ದು ಅಲ್ಲಿ. ಸೊ ಹೀಗಾಗಿ ಈ ರೀತಿಯಾಗಿ ಕೊಯಿಲೇಷನ್ ಗವರ್ಮೆಂಟ್, ಬಿಜೆಪಿ ಏತರ ಸರ್ಕಾರಗಳು ಎಲ್ಲೆಲ್ಲ ಇದಾವೆ ಅಲ್ಲೆಲ್ಲಾ ಕಡೆ ಇರುವಂತ ಮುಖ್ಯಮಂತ್ರಿಗಳನ್ನ ಕೂಡ ಆಹ್ವಾನಿಸುವಂತ ಎಲ್ಲಾ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್ ಡಿಎಂಕೆ ಆಗಿರ್ಬೋದು, ಅದರ ಜೊತೆಗೆ ಟಿಎಂಸಿ ನಾಯಕಿ ಮತ್ತೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂತ ಮಮತಾ ಬ್ಯಾನರ್ಜಿ ಅವರಿಗೂ ಕೂಡ ಆಹ್ವಾನವನ್ನ ನೀಡುವಂತ ಸಾಧ್ಯತೆ ಇದೆ. ಆಂಧ್ರದ ಸಿಎಂಗೆ, ತೆಲಂಗಾಣದ ಸಿಎಂಗೆ, ಕೇರಳದ ಸಿಎಂಗೆ, ಈ ರೀತಿಯಾಗಿ ಬಿಜೆಪಿ ಏತರ ಪಕ್ಷಗಳು ಅಂದ್ರೆ ರಾಜ್ಯಗಳಲ್ಲಿ ಎಲ್ಲೆಲ್ಲ ಅಧಿಕಾರದಲ್ಲಿದ್ದಾರೆ ಪಕ್ಷಗಳು, ಅವರಿಗೆ ಆಹ್ವಾನವನ್ನ ಕೊಟ್ಟು ಒಂದು ಶಕ್ತಿ ಪ್ರದರ್ಶನವನ್ನ ಮಾಡುವಂತ ಸಾಧ್ಯತೆ ಇದೆ. ಲೋಕಸಭೆ ಎಲೆಕ್ಷನ್ ಟಾರ್ಗೆಟ್ ಆಗಿ ಈ ಶಕ್ತಿ ಪ್ರದರ್ಶನ ನಡೆಯುವಂತ ಸಾಧ್ಯತೆಗಳು ಇರುವಂತದ್ದು. ಬಿಕಾಸ್ ಲೋಕಸಭೆ ಎಲೆಕ್ಷನ್ಗೆ ಒಂದು ಬಿಗ್ ಮೆಸೇಜ್ ಅನ್ನ ರಾಜ್ಯದ ವೇದಿಕೆಯ ಮುಖಾಂತರ, ಪ್ರಮಾಣ ವಚನದ ವೇದಿಕೆಯ ಮುಖಾಂತರ ಕಾಂಗ್ರೆಸ್ ಪಾಸ್ ಮಾಡಲಿಕ್ಕೆ ಒಂದು ಲೆಕ್ಕಾಚಾರವನ್ನ ಹಾಕೊಂಡಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಇಲ್ಲಿಂದ ಶುರುವಾಗ್ತಾ ಇದೆ ಕಾಂಗ್ರೆಸ್ನ ಒಂದು ಜೈತ ಯಾತ್ರೆ ಎನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡಬೇಕಾಗಿದೆಯಲ್ಲ. ಸೊ ಹೀಗಾಗಿ ಎಐಸಿಸಿ ಅಧ್ಯಕ್ಷರ ತವರು ಬೇರೆ. ಸೊ ಹೀಗಾಗಿ ಇಲ್ಲೇ ಒಂದು ದೊಡ್ಡ ಸಮಾರಂಭ ನಡೀತಾ ಇದೆ. ಇಲ್ಲಿಂದ ಬಿಜೆಪಿಗೆ ಒಂದು ಎಚ್ಚರಿಕೆ ಕರಗಂಟೆಯನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಸಿಎಂ ಆಗಿ ಆಗಿದೆ. ಇನ್ನ ಡಿ.ಕೆ. ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗಿರುವಂತದ್ದು. ಅದನ್ನ 10 ಗಂಟೆಗೆ ಘೋಷಣೆ ಮಾಡುವಂತ ಸಾಧ್ಯತೆ, ಇಲ್ಲಾಂದ್ರೆ ಸಂಜೆ ನಡೆಯುವಂತ ಶಾಸಕಾಂಗ ಸಭೆಯಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಕಾದ್ ನೋಡ್ಬೇಕು ಏನೇನೆಲ್ಲ ಆಗತ್ತೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್. ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ಇದು ಬರೀ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮಾತ್ರ ಆಗಿರೋದಿಲ್ಲ, ದೇಶಕ್ಕೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಲಿಕ್ಕೆ ಬಿಜೆಪಿ ಪಕ್ಷಕ್ಕೂ ಕೂಡ ಒಂದು ಎಚ್ಚರಿಕೆ ಕರಗಂಟೆಯನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದಾಗ್ತಾ ಇರುವಂತದ್ದು. ಸೊ ಯಾವ ರೀತಿಯಾಗಿರುತ್ತೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅಂತ? ಪೃಥ್ವಿರಾಜ್ ಹಾರನಹಳ್ಳಿ, ಕರ್ನಾಟಕ ವಿಧಾನಸಭೆ ಚುನಾವಣೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಬಿಜೆಪಿ ಹೈಕಮಾಂಡ್ ಯಾಕೆ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಅನ್ನೋದು ಇಲ್ಲಿ ಪ್ರಮುಖವಾದ ಪ್ರಶ್ನೆ. ಇಲ್ಲಿ ಪ್ರಮುಖವಾಗಿ ಒಂದ್ ಕಡೆ ಭಾರತೀಯ ಜನತಾ ಪಕ್ಷಕ್ಕೆ 2024ರಲ್ಲಿ ಮತ್ತೆ 25 ಸ್ಥಾನಗಳನ್ನ ಗೆಲ್ಲುವಂತ ಇರಾದೆ ಇತ್ತು. ಹಾಗಾಗಿ ಅವರಿಗೆ ಸರ್ಕಾರ ಬೇಕಿತ್ತು. ಸರ್ಕಾರ ಇದ್ರೆ ಮಾತ್ರ ಗೆಲ್ಲುವಂತ ಇರಾದೆ ಇತ್ತು. ಹಾಗಾಗಿ ಅವರಿಗೆ ಸರ್ಕಾರ ಬೇಕಿತ್ತು. ಸರ್ಕಾರ ಇದ್ರೆ ಮಾತ್ರ 25 ಸ್ಥಾನಗಳನ್ನ ನಿರಾಯಾಸವಾಗಿ ಮತ್ತೆ ಬುಟ್ಟಿಗೆ ಹಾಕಬಹುದು ಎಂಬ ಲೆಕ್ಕಾಚಾರ. ಜೊತೆಗೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ರೆ ದೇಶಾದ್ಯಂತ ಬಿಜೆಪಿ ವಿರೋಧಿ ಪಕ್ಷಗಳನ್ನ ಕಾಂಗ್ರೆಸ್ ಪಕ್ಷ ಒಗ್ಗೂಡಿಸುತ್ತೆ. ಆ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ದೇಶಾದ್ಯಂತ ಬೂಸ್ಟ್ ಸಿಗುತ್ತೆ ಮತ್ತು ಎಲ್ಲೊಂದ್ ಕಡೆ ಸೊರಗಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಚೇತನ ಸಿಗುತ್ತೆ ಮತ್ತು ಆಕ್ಸಿಜನ್ ಕೊರತೆಯನ್ನು ಎದುರಿಸುತ್ತಿದ್ದಂತ ಕಾಂಗ್ರೆಸ್ ಕೂಡ ರಾಜಕೀಯ ಆಕ್ಸಿಜನ್ ಸಿಗುತ್ತೆ. ಬೇರೆ ಬೇರೆ ಬಿಜೆಪಿ ವಿರೋಧಿಗಳೆಲ್ಲರೂ ಕೂಡ ಕಾಂಗ್ರೆಸ್ ಜೊತೆಗೆ ಒಂದಾಗ್ತಾರೆ. ಆ ಮುಖಾಂತರ ಅದು ಲೋಕಸಭೆ ಚುನಾವಣೆಗೆ ಅತಿದೊಡ್ಡ ಮೈತ್ರಿ ಆಗುತ್ತೆ. ಕಾಂಗ್ರೆಸ್ ಪಕ್ಷದ ಗೆಲುವು ಕಾಂಗ್ರೆಸ್ಗೆ ಹೊಸ ಅಧಿಕಾರದ ಮನ್ವಂತರನ್ನ ಹಿಡಿಯುವ ಸಾಧ್ಯತೆ ಇದೆ ಎಂಬ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿಯ ಸಚಿವ ಸಂಪುಟದ ಅಷ್ಟು ಸಚಿವರುಗಳು ಕರ್ನಾಟಕದಲ್ಲಿ ದಾಂಗುಡಿ ಇಟ್ಟರು, ಪ್ರಚಾರವನ್ನು ಮಾಡಿದ್ರು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ 19 ರ್ಯಾಲಿಗಳನ್ನು ಮಾಡಿದ್ರು, 6ಕ್ಕೂ ಹೆಚ್ಚು ಸಾರ್ವಜನಿಕ ಸಭೆಗಳನ್ನು ಕೂಡ ಮಾಡಿದ್ರು. ಅಮಿತ್ ಶಾ ಅವರು ಇಡೀ 28 ಜಿಲ್ಲೆಗಳಲ್ಲಿ ನಿರಂತರವಾಗಿ ಪ್ರಯಾಣವನ್ನು ಮಾಡಿದ್ರು. ಸುಮಾರು 103 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡಿದ್ರು. ಜೊತೆಗೆ ಯುಪಿ ಮುಖ್ಯಮಂತ್ರಿ ಸೇರಿದಂತೆ ಬಿಜೆಪಿ ಆಡಳಿತ ಎಲ್ಲ ಮುಖ್ಯಮಂತ್ರಿಗಳನ್ನು ಕೂಡ ಕರೆಸಿ ಪ್ರಚಾರವನ್ನು ಮಾಡಿದ್ರು. ಆ ಮುಖಾಂತರ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿಬೇಕಾಗಿತ್ತು. ಕಾಂಗ್ರೆಸ್ಗೆ ಹೊಸ ಮನ್ವಂತರಕ್ಕೆ, ರಾಜಕೀಯ ಮನ್ವಂತರಕ್ಕೆ ಅವಕಾಶವನ್ನು ಕೊಡಬಾರದು ಅಂತೇಳಿ ಪ್ಲಾನ್ ಅನ್ನು ಮಾಡಿದ್ರು. ಆದ್ರೆ ಎಲ್ಲವೂ ಕೂಡ ಈಗ ಇತಿಹಾಸ. ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಯಾಕೆ ಕರ್ನಾಟಕದ ಜಯ ಅನಿವಾರ್ಯ ಆಗಿತ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಕಡೆ ಪ್ರಾದೇಶಿಕ ಪಕ್ಷಗಳ ಹೊಡೆತ, ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷದ ಹೊಡೆತದಿಂದ ಎಲ್ಲ ಒಂದು ಕಡೆ ಇಡೀ ಕಾಂಗ್ರೆಸ್ ಪಕ್ಷ ನಲಿಗೆ ಹೋಗಿತ್ತು, ಅಧಿಕಾರವನ್ನು ಕಳೆದುಕೊಂಡಿತ್ತು. ಬೆರಳೆಣಿಕೆಯ ರಾಜ್ಯಗಳಲ್ಲಿ ಅಷ್ಟೇ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿದುಕೊಂಡಿತ್ತು. ಆ ಮುಖಾಂತರ ಕಾಂಗ್ರೆಸ್ಗೆ ಒಂದು ದಕ್ಷಿಣ ಭಾರತದ ಜಯ
ಬೇಕಿತ್ತು. ಆ ಜಯದ ಮುಖಾಂತರ ಇಡೀ ದೇಶಾದ್ಯಂತ ಶಕ್ತಿ ಮತ್ತು ಸಂಘಟನೆಯನ್ನ ಮಾಡಲಿಕ್ಕೆ ಇದು ಅನುಕೂಲ ಆಗಿರುವಂತಹದ್ದು. ಹಾಗಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಕೆ.ಸಿ. ವೇಣುಗೋಪಾಲ್ ಎಲ್ಲರೂ ಕೂಡ ಕರ್ನಾಟಕದಲ್ಲೇ ಏನು ಜಾಂಡ ಹೂಡಿದ್ರು. ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಒಗ್ಗಟ್ಟಿನ ಪ್ರದರ್ಶನವನ್ನು ಸ್ವತಃ ರಾಹುಲ್ ಗಾಂಧಿ ಅವರು ಪದೇ ಪದೇ ಮಾಡ್ತಿದ್ರು. ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಇದು ಈ ಗೆಲುವು ದೇಶಾದ್ಯಂತ ಒಂದು ಸಂದೇಶ ರವಾನೆ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ ಇನ್ನು ಸತ್ತಿಲ್ಲ, ಕಾಂಗ್ರೆಸ್ ಮುಳುಗುವ ಅಡಗಲ್ಲ, ಕಾಂಗ್ರೆಸ್ ಅನ್ನ ಸಂಪೂರ್ಣ ಮುಗಿಸಲು ಸಾಧ್ಯ ಇಲ್ಲ, ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಫಿನಿಕ್ಸ್ ಅಕ್ಕಿಯಂತೆ ಪುಡಿದೇಳಲಿದೆ. ಆ ಮುಖಾಂತರ ಅಕ್ಕಪಕ್ಕದ ರಾಜ್ಯಗಳಿಗೆ ಮಟ್ಟ ದೇಶಾದ್ಯಂತ ಕಾಂಗ್ರೆಸ್ ಇಸ್ ವೆರಿ ಸ್ಟ್ರಾಂಗ್, ಕಾಂಗ್ರೆಸ್ ಬೂಸ್ಟ್ ಆಗ್ತಿದೆ, ಕಾಂಗ್ರೆಸ್ ಮೇಲೇಳ್ತಿದೆ, ಪುಟಿದೇಳುತ್ತಿದೆ ಅನ್ನೋ ಒಂದು ಸಂದೇಶವನ್ನ ಈ ಚುನಾವಣೆಯ ಗೆಲುವು ಕೊಟ್ಟಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಒಂದು ಅತಿದೊಡ್ಡ ತೀರ್ಮಾನವನ್ನು ಮಾಡಿರುವಂತದ್ದು. ಪ್ರಮುಖವಾಗಿ 20ನೇ ತಾರೀಕು ಅಂದ್ರೆ ಶನಿವಾರ, ನಾಳೆ ಪ್ರಮಾಣ ವಚನವನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಸಿದ್ದರಾಮಯ್ಯ ಎಲ್ಲ ಒಂದ್ ಕಡೆ ನಂಬದಿದ್ರು ಕೂಡ ಕೆಲವರು ಕೂಡ ಸಮಯ, ಅಮಾವಾಸ್ಯೆ ಇವೆಲ್ಲವನ್ನು ಕೂಡ ನಂಬ್ತಾರೆ ಮತ್ತು ಸಚಿವರು ನಂಬ್ತಾರೆ. ಇದೇ ಕಾರಣಕ್ಕಾಗಿ ನಾಳೆ ಶುಕ್ರವಾರ ಬದಲು ಶನಿವಾರ ಇಟ್ಕೊಂಡಿರುವಂತದ್ದು. ಶನಿವಾರದ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಿಜೆಪಿ ವಿರೋಧಿ ಇರತಕ್ಕಂತ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ವಿರುದ್ಧ ಇರತಕ್ಕಂಥವ್ರನ್ನ, ಅದರಲ್ಲೂ ಕೆ.ಸಿ. ಚಂದ್ರಶೇಖರ್ ರಾವ್ ಮತ್ತು ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಹೊರತುಪಡಿಸಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಮಧ್ಯಪ್ರದೇಶದ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಮಲ್ನಾಥ್, ರಾಜಸ್ಥಾನದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅಶೋಕ್ ಗೆಹ್ಲೋಟ್, ಛತ್ತೀಸ್ಗಢನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಭೂಪೇಶ್ ಬಘೇಲ್ ಮತ್ತು ಬಿಹಾರ್ನ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ತೇಜಸ್ವಿ ಯಾದವ್ ಸೇರಿದಂತೆ ಬಿಜೆಪಿ ವಿರೋಧಿ ಇರತಕ್ಕಂಥ ದೇಶದ ಅನೇಕ ನಾಯಕರುಗಳನ್ನು ಕರೆಸಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಮಹಾರಾಷ್ಟ್ರದಲ್ಲೂ ಕೂಡ ಶರದ್ ಪವಾರ್ ಸೇರಿದಂತೆ ಎನ್ಸಿಪಿಯ ಪ್ರಮುಖ ನಾಯಕರುಗಳು ಕೂಡ ಇನ್ವೈಟ್ ಮಾಡ್ತಿರುವಂತದ್ದು. ಪಕ್ಕದ ತಮಿಳುನಾಡಿನ ಸ್ಟಾಲಿನ್ ಅವರು ಕೂಡ ಇನ್ವೈಟ್ ಮಾಡ್ತಿರುವಂತದ್ದು. ಒಟ್ಟಾರೆ ಆ ಮುಖಾಂತರ ಶಕ್ತಿ ಪ್ರದರ್ಶನವನ್ನು ಮಾಡಬೇಕಾಗಿದೆ. ದೇಶದ ಬಿಜೆಪಿ ವಿರುದ್ಧದ ಶಕ್ತಿಗಳನ್ನ ಈ ಪ್ರಮಾಣ ವಚನದ ಮುಖಾಂತರ ಒಗ್ಗೂಡಿಸುವ ಒಂದು ಪ್ರಯತ್ನ ಕೂಡ ಇದಾಗಿದೆ. ಹಾಗಾಗಿ ಪ್ರಮುಖ ಘಟಾನುಘಟಿ ನಾಯಕರುಗಳಿಗೆ, ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡುತ್ತಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಸಹಜವಾಗಿ ಒಂದು ಬಿಗ್ ಮೆಸೇಜ್ ಅನ್ನ ಪಾಸ್ ಮಾಡಲಿಕ್ಕೆ ಕಾಂಗ್ರೆಸ್ ಅಂತೂ ಪ್ಲಾನ್ ಮಾಡಿಕೊಂಡಿದೆ. ಇನ್ನ ಸಿಎಂ ಡಿಸಿಎಂ ಆಯ್ಕೆ ಬಳಿಕ ಈಗ ಒಗ್ಗಟ್ಟಿನ ಮಂತ್ರವನ್ನ ಜಪಿಸುವಂತ ಕಾಲ ಕಾಂಗ್ರೆಸ್ಗೆ. ಯಾಕಂದ್ರೆ ಬಿಕ್ಕಟ್ಟು ಶುರು ಆಗ್ಬಿಟ್ಟಿತ್ತು. ಒಗ್ಗಟ್ಟು ಅಂತ ಹೇಳ್ತಾ ಇದ್ದಂತವ್ರು ರಿಸಲ್ಟ್ ಬರ್ತಿದ್ದ ಹಾಗೆ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದ್ರು. ಸೊ ಹೀಗಾಗಿ ಮತ್ತೆ ಒಗ್ಗಟ್ಟಿದೆ ಅಂತ ಮೆಸೇಜ್ ಪಾಸ್ ಮಾಡ್ಬೇಕಲ್ಲ. ಸೊ ಹೀಗಾಗಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ಫೈನಲ್ ಮೀಟಿಂಗ್. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಭೆ. ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ. ಸಭೆ ಬಳಿಕ ಏನು ಸಮಸ್ಯೆ ಇಲ್ಲ ಅನ್ನುವಂತ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 18ರಿಂದ 22 ಸಚಿವರ ಲಿಸ್ಟ್ ಕೂಡ ಹಿಂದೆ ರೆಡಿ ಮಾಡುವಂತ ನಿಟ್ಟಿನಲ್ಲಿ ಈ ಸಭೆಯನ್ನ ಮಾಡಲಾಗ್ತಾ ಇದೆ. ಹೈ ವೋಲ್ಟೇಜ್ ಮೀಟಿಂಗ್ ಇದು. ಶಾಸಕರ ಸಭೆಯ ನಂತರ ನಾನು ಆಗ್ಲಿಂದನೂ ಕೂಡ ಹೇಳ್ತಾ ಇದ್ದೆ, ಇಬ್ರು ಕೂಡ ಮುಖಾಮುಖಿ ಆಗಿಲ್ಲ. ದೆಹಲಿಯಲ್ಲಿದ್ದರೂ ಕೂಡ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇಬ್ಬರನ್ನೂ ಕರೆಸಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ. ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಕೂಡ. ಆಶಿಕ್, ಹೈ ವೋಲ್ಟೇಜ್ ಮೀಟಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ. ಈ ಒಂದು ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಭಾಗಿಯಾಗ್ತಾ ಇರುವಂತದ್ದು. ಯಾವ ರೀತಿಯಾದಂತ ಒಂದು ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಮುಂದಾಗ್ತದೆ ಅಂದ್ರೆ ಒಗ್ಗಟ್ಟಿನ ಮಂತ್ರದ ಜೊತೆಗೆ ಇನ್ನು ಏನೇನೆಲ್ಲ ಚರ್ಚೆಗಳಾಗಲಿದೆ, ಏನ್ ಹೈಲೈಟ್ಸು ಅಂತ ಈ ಸಭೆದು? ಪೃಥ್ವಿರಾಜ್ ಹಾರ್ನಹಳ್ಳಿ, ಅದ್ಯಾವಾಗ ಮೇ 13ನೇ ತಾರೀಕು ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿತ್ತೋ ಅಂದಿನಿಂದಲೇ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಾಗಿತ್ತು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವಿನ ಸಂಬಂಧ. ಹೀಗಾಗಿ ಕಳೆದ 4-5 ದಿನಗಳಿಂದನೂ ಕೂಡ ಸಿಎಂ ಹುದ್ದೆಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನು ಕೂಡ ಇಬ್ರು ಕೂಡ ನಡೆಸಿದ್ರು. ಬಹಳ ಕೆಟ್ಟದಾಗಿರುವಂತಹ ಸಂದೇಶಗಳು ಕೂಡ ಈಗಾಗಲೇ ರಾಜ್ಯಕ್ಕೆ ಪಾಸ್ ಆಗಿರುವಂತದ್ದು. ಇದನ್ನ ಮೇಕ್ ಓವರ್ ಮಾಡೋದಕ್ಕೆ ಹೈಕಮಾಂಡ್ ಒಂದು ಕೊನೆಯ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ
ಸಿಎಂ ಹುದ್ದೆ ಯಾರು ಅಥವಾ ಡಿಸಿಎಂ ಹುದ್ದೆ ಯಾರು ಅನ್ನುವಂಥದ್ದು ಕೂಡ ಬಹುತೇಕ ಫೈನಲ್ ಆಗಿರುವಂತದ್ದು. ಮೇ 20ನೇ ತಾರೀಕು ಸಿಎಂ ಅದೇ ರೀತಿ ಸಿದ್ದರಾಮಯ್ಯ ಅದೇ ರೀತಿ ಡಿಕೆಶಿ ಅವರು ಪದಗ್ರಹಣವನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಸುಮಾರು 18ರಿಂದ 21 ಸಚಿವರು ಕೂಡ ಏಕಕಾಲದಲ್ಲೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಈಗ ಎಐಸಿಸಿ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ. ಹೀಗಾಗಿ ಇಲ್ಲಿ ಎಲ್ಲ ಮುಗಿಸ್ಕೊಂಡು ರಾಜ್ಯಕ್ಕೆ ತೆರಳುವುದಕ್ಕೂ ಮುನ್ನ ಒಂದು ಒಗ್ಗಟ್ಟಿನ ಮಂತ್ರವನ್ನ ಏನು ಜಪಿಸುವಂತ ಅಗತ್ಯ ಇದೆ. ಹೀಗಾಗಿ ಮಹತ್ವದ ಸಭೆಯನ್ನ ಎಐಸಿಸಿ ಅಧ್ಯಕ್ಷರು ಕರೆದಿರುವಂತದ್ದು. ಅವರ ಸರ್ಕಾರಿ ನಿವಾಸದಲ್ಲಿ ಈ ಒಂದು ಮಹತ್ವದ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಏನು ಭಾಗಿಯಾಗ್ತಾರೆ. ಜೊತೆಗೆ ಸಿದ್ದರಾಮಯ್ಯ ಡಿಕೆಶಿ ಅವರು ಕೂಡ ಮುಖಾಮುಖಿಯಾಗಿ ಕೂತು ಇದರಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟ ಆಗಿರುವಂತದ್ದು. ಈಗಾಗಲೇ ಸಾಕಷ್ಟು ದಿನ ಇಬ್ರು ಕೂಡ ಮುಖ ಕೊಟ್ಟು ಮಾತಾಡಿರಲಿಲ್ಲ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಇಬ್ಬರನ್ನು ಕೂಡ ಒಂದು ಸಮಾಧಾನ ಪಡಿಸಿ ಇನ್ನು ಮುಂದೆ ಬರುವಂತಹ 5 ವರ್ಷಗಳ ಕಾಲ ರಾಜ್ಯದಲ್ಲಿ ಅಭಿವೃದ್ಧಿಯ ಕಾಲ ಆಗಬೇಕು. ಈ ರೀತಿಯಾಗಿರುವಂತ ಅಂದ್ರೆ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಕೂಡ ಆರೋಪಗಳನ್ನ ಮಾಡೋದಕ್ಕೆ ಯಾವುದೇ ಅವಕಾಶಗಳನ್ನ ಮಾಡಿಕೊಡಬಾರದು. ಈ ರೀತಿಯಾಗಿರುವಂತಹ ಒಂದಿಷ್ಟು ಸೂಚನೆ ಸಲಹೆಗಳನ್ನ ಎಐಸಿಸಿ ಇಂದ ಇಬ್ಬರಿಗೂ ಕೂಡ ಸಭೆಯಲ್ಲಿ ಕೊಡುವಂತಹ ಸಾಧ್ಯತೆಗಳಿದೆ. ಮತ್ತೆ ಮಹತ್ವವಾಗಿ ಇವತ್ತು ಅಂದ್ರೆ ಮೇ 20ನೇ ತಾರೀಕು ಏನು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇದೆಯೋ ಇದರಲ್ಲಿ ಯಾರ್ಯಾರು ಯಾವ ಖಾತೆಗಳನ್ನ ಕೊಡಬೇಕು, ಯಾರ್ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂತ ಮಹತ್ವದ ವಿಚಾರಗಳೆಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಆಗಿ ಒಂದು ಫೈನಲ್ ಹಂತಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಏನೇನೆಲ್ಲ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ, ಸಿಎಂ ಆಯ್ಕೆ, ಡಿಸಿಎಂ ಆಯ್ಕೆ ವಿಚಾರ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಲಿರುವಂತದ್ದು. ಅದೆಲ್ಲದ್ರ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ನಿಮ್ಮ ಮುಂದೆ ಇರುತ್ತೆ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.